ಹಲೋ ಅತ್ತೆ ಮರೆ. ಓಹ್ ಗೌರಿ, 100 ವರ್ಷ ಆಯ್ತು ಕಣಮ್ಮ ನಿನಗೆ. ಈಗ ತಾನೇ ನಿನ್ನ ನೆನೆಸ್ಕೊಳ್ತಾ ಇದ್ದೆ. ಅಂದಾಗೆ ಎಲ್ಲರೂ ಹೇಗಿದ್ದಾರೆ? ಹಾ ಅತ್ತೆ ಮರೆ, ಎಲ್ಲ ಸಂದಾಗವ್ರೆ. ಆದ್ರೆ ಇಲ್ಲಿ ಒಂದೇ ಒಂದು ಸಮಸ್ಯೆ ಆಗೈತೆ. ಸಮಸ್ಯೆನಾ? ಏನದು? ಈ ಕಮಲಿಗೆ ನಾನು ಹೇಳಿದ್ರು ಕೇಳ್ತಾನೆ ಇಲ್ಲ. ಮನೆಯಾಗೆ ಯಾರೋ ಒಬ್ಬರನ್ನ ಕರ್ಕೊಂಬಂದು ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾಳೆ. ಅದೇ ತಾನೇ ನಿನ್ನ ಸಮಸ್ಯೆ? ಹ್ಞೂ ಅತ್ತೆಮ್ಮ, ಆದರೆ ನಿಮ್ಗೇನು ಗೊತ್ತಾಯ್ತು? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಚಂದ್ರು ಫೋನ್ ಮಾಡಿದ್ದ. ಅದ್ರ ಸಮಸ್ಯೆ ಏನಿದೆ ಗೌರಿ? ಕಮಲಿ ನಂತರನೇ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವಳಿಂದ ನೋಡ್ಕೊಂಡು ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನು ಭಯ ಪಡ್ಬೇಡ ಗೌರಿ. ಕಮಲಿಗೆ ಹೇಗೆ ನಿಭಾಯಿಸ್ಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಸಾಧ್ಯವಾದಷ್ಟು ಜಾಗರೂಕತೆ ತಗೋತಾಳೆ. ನೀನೇನು ತಲೆ ಕೆಡಿಸ್ಕೋಬೇಡ. ಅಲ್ಲ ಅತ್ತೆಮ್ಮ, ಅದು ನನಗೆಲ್ಲ ಅರ್ಥ ಆಗತ್ತೆ. ನೀನು ಭಯ ಪಡ್ಬೇಡ ಗೌರಿ. ಅವಳು ಮತ್ತೆ ಚಂದ್ರು ಇದ್ದಾರಲ್ಲ, ಇಬ್ಬರು ನೋಡ್ಕೋತಾರೆ ಬಿಡು. ಇಷ್ಟಕ್ಕೂ ನನ್ನ ಮೊಮ್ಮಗಳ ಆಸೆ ಪಡೋ ವಿಷಯಕ್ಕೆ ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ನಾನು ಹಲೋ ಹಲೋ ಮಾ ನಿಂತ್ಕೊ, ಚಪ್ಪಲಿ ಬಿಡಿ. ಒಂದು 10 ನಿಮಿಷ ಈ ಹುಲ್ ಮೇಲೆ ನಡೆದ್ರೆ ಪಾದಕ್ಕೆ ಹುಲ್ ಚುಚ್ಚಿ ಬ್ರೈನ್ ಶಾರ್ಪ್ ಆಗುತ್ತೆ. ಗೊತ್ತು ಕಣೋ, ಆಕ್ಯುಪ್ರೆಷರ್. ಎಕ್ಸಾಕ್ಟ್ಲಿ. ಮತ್ತೆ ಅಮ್ಮ, ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡ್ತೀರ ತಾನೆ? ಟೈಮ್ಗೆ ಮಾತ್ರೆ ತಗೊತಾ ಇರತ್ತಾನೆ? ಹ್ಞೂ ಕಣೋ, ಒಳ್ಳೆ ಚಿಕ್ಕ ಮಗುಗೆ ಹೇಳ್ದಾಗ ಹೇಳ್ತಿದ್ಯಲ್ಲ. ಚಿಕ್ಕ ಮಗುನೇ, ಆದರೆ ನೀವಲ್ಲ ನಾನು. ಚಿಕ್ಕ ಮಗುಗೆ ಅಮ್ಮ ಅಂದರೆ ಎಷ್ಟು ಮುಖ್ಯನೋ ಅದಕ್ಕಿಂತ ಅಷ್ಟೇ ಅಮ್ಮ. ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ಯಾ, ಇಷ್ಟೊಂದು ಕಾಳಜಿ ತೋರಿಸ್ತಿದ್ಯಾ. ಆದ್ರೂ ಆ ಕಮಲಿನ ಯಾಕೆ ಪ್ರೀತಿಸ್ತೆ ರಿಷಿ? ಬನ್ನಿ ವಾಕ್ ಮಾಡಿ. ಯಸ್, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನಾವೆಲ್ಲ ನಿಮ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀವಿ ಅಂತ ಯಾವುದೋ ಒಂದು ಪಾಯಿಂಟಲ್ಲಿ ನಿಮಗೆ ಇರಿಟೇಟ್ ಆಗ್ಬೋದು. ಆದರೆ ನೀವಂದರೆ ಎಲ್ರಿಗೂ ಸಖತ್ ಇಷ್ಟ ಅಮ್ಮ. ನಿಮಗೆ ಹೀಗಾಗಿರೋದು ಗೊತ್ತಾಗಿ ಕಮಲಿ ಅವರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಯಾಕಮ್ಮ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ನನಗೆ ಹೀಗಾಗಿದೆ ಅಂತ ಅವಳು ಬೇಜಾರು ಮಾಡ್ಕೊಂಡಿದ್ದಾಳ. ನಾನು ನಾಟಕ ಮಾಡೋದಕ್ಕೆ ಕಾರಣನೇ ಅವಳು ರಿಷಿ. ನಿನ್ನ ಹತ್ರ ನಾನು ಸುಳ್ಳು ಹೇಳೋ ಹಾಗೆ ಮಾಡಿದಾಳೆ. ನನ್ನ ಪ್ರಪಂಚನೇ ನೀನು ಕಣೋ.
ನೀನು ಒಳ್ಳೆ ಹುಡುಗಿನ, ನಮ್ಮ ಮನೆಗೆ ತಕ್ಕವಳನ್ನ ಮದುವೆ ಆಗ್ಬೇಕು ಅನ್ನೋ ಆಸೆ ನನಗೂ ಇದೆ. ಆ ಕಾರಣದಿಂದಾನೆ ನಾನು ಕಾಮಿನಿ ಜೊತೆ ಕೈ ಜೋಡಿಸಿದ್ದೀನಿ. ಮಾ ಏನಾಯ್ತು? ಸುಸ್ತಾಗ್ತಿದ್ಯಾ? ಹೋಗೋಣ ಬಾ. ಇಲ್ಲ ರಿಷಿ, ಅದು ತಲೆ ಪೆಟ್ಟು ಬಿದ್ದಾಗಿಂದ ಏನೋ ಒಂಥರ ಕೆಲವೊಂದು ವಿಷಯಗಳೆಲ್ಲ ಮರ್ತು ಹೋದಾಗ ಅನ್ನಿಸ್ತಾ ಇದೆ. ನೆನಪು ಮಾಡ್ಕೊಳಕ್ ಎಷ್ಟೇ ಟ್ರೈ ಮಾಡಿದ್ರು ನೆನಪೇ ಆಗ್ತಿಲ್ಲ ಕಣೋ. ಹೇ, ಹಾಗೇನೂ ಆಗಿಲ್ಲಮ್ಮ. ನೀವ್ಯಾಕೆ ಸ್ಟ್ರೆಸ್ ಮಾಡ್ಕೋತಿದ್ದೀರಾ? ಡಾಕ್ಟ್ರ್ ಕೊಟ್ಟಿರೋ ಮೆಡಿಸಿನ್ನ ಫಾಲೋ ಮಾಡಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಸರಿ, ವಾಕ್ ಮಾಡಿದ್ದು ಸಾಕು, ಬನ್ನಿ ಒಳಗೋಣ. ಕಮಲಿ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ ನನಗೇನು ಆಗ್ಬಾರ್ದು ಅಂತ ಮುಚ್ಚಿಡ್ತಾ ಇದ್ದಾನೆ. ರಿಷಿ, ನಿಜವಾಗ್ಲೂ ನಾನೇನು ಮರ್ತಿಲ್ವಾ? ಇಲ್ಲಮ್ಮ, ಯು ಆರ್ ಜಸ್ಟ್ ಟೋಟಲಿ ಫೈನ್. ಸ್ವಲ್ಪ ರೆಸ್ಟ್ ಬೇಕಷ್ಟೆ. ಓಕೆ, ನೀವು ಬನ್ನಿ. ನೀವು ಬರೋಷ್ಟರಲ್ಲಿ ನಾನು ಬಿಸಿ ಬಿಸಿಯಾಗಿ ಕಾಫಿ ಮಾಡಿಟ್ಟಿರ್ತೀನಿ. ಓಕೆ? ಎಸ್. ನೀನು ಯಾವ ಉದ್ದೇಶ ಮಡಿಕಂಡು ಮನೆ ಒಳಗೆ ಬಂದಿದ್ಯೋ ಅದು ನಡೆಯಕ್ಕಿಲ್ಲ. ನನ್ನ ಉಸಿರು ಇರ ಗಂಟ ನನ್ನ ಮಗಳು ಕೂದಲು ನೀನು ಕೊಂಗ್ಸಕ್ಕಾಗಕ್ಕಿಲ್ಲ. ಹೊಂಟೋಗೋ ಇಲ್ಲಿಂದ. ಅವ್ವ, ಯಾಕವ ಅವ್ರ ಮ್ಯಾಕ್ ಕೂಗಾಡ್ತಿದ್ಯಾ? ಈಗೇನಾಯ್ತು? ಕಮಲಿ, ಒಳ್ಳೆತನ ಇರ್ಬೇಕು, ಆದ್ರೆ ಸಾನೆ ಒಳ್ಳೆತನ ಬ್ಯಾಡ ಕಣವ. ಹಂಗಿದ್ದಕ್ಕಯ್ಯ ಜೀವನದಾಗೆ ನನ್ ಸಾನೆ ಕಷ್ಟ ಅನುಭವಿಸಿದ್ದು. ಇವನ್ನ ಮನೆ ಒಳಗೆ ಸ್ಯಾರಿಸ್ಬೇಡ ಅಂತವ ನಿನ್ನ ಕೇಳ್ಕಂಡೆ. ನೀನ್ ಕೇಳಲಿಲ್ಲ. ಈಗ ನೋಡು, ನಿನಗೆ ಯಾ ಚೂರಿ ಹಾಕಕ್ ಗೊತ್ತಾವನೆ. ರೀ ರೀ, ಬನ್ನಿ ಇಲ್ಲಿ. ಇವನ್ನ ಮನೆಯಿಂದ ಆಚೆಗಾಕಿ. ಅವ್ವ, ಕಿರ್ಚ್ಬೇಡವ್ವ. ನೀನ್ ಇಲ್ದೇ ಇರೋದ್ನೆಲ್ಲ ಕಲ್ಪನೆ ಮಾಡ್ಕೊತಿದ್ಯಾ ಆಟಯ್ಯ. ಅವ್ರನ್ನ ನೋಡಿದ್ರೆ ಹಂಗ ಅನ್ಸ್ತಾಯ್ತಾ ನಿಂಗೆ? ಕಮ್ಲಿ, ಹಾಗೆ ವಿಷ ಇರ್ತದೆ ಅಂತವ ನಿನ್ ಕೈಲಿ ಯಾಕೆ ನಂಬಕ್ಕಾಯ್ತಾ ಇಲ್ಲ? ಅದ್ ನೋಡು, ಕೈಯಲ್ಲಿ ಚಾಕು ಇಟ್ಕೊಂಡು ನಿಂತವನೆ. ಯಾಕೆ ಚಾಕು ಇಟ್ಕೊಂಡು ನಿಂತಿದ್ದೀರಾ? ಏನ್ ಬೇಕು ನಿಮ್ಗೆ? ಅವೇ ಆದ್ರೂ ಹಸ್ವಾದಾಗ ಹಾಲು ಕುಡಿಯಕ್ಕಿಲ್ವೇನವ? ನನ್ಗೆ ಇವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗೆ ಕೆಟ್ಟನ ಐತೆ ಅಂತ ಅನ್ನಿಸ್ತಾ ಇಲ್ಲ. ಪಾಪ ಕಣವ, ಹಸ್ವಾಗೈತೆ. ಅದಕ್ಕೆ ಹಣ್ಗಳನ್ನ ತಗೊಳಕ್ ಬಂದವ್ರೆ ಆಟಯ್ಯ. ಶಿವಯ್ಯ, ನೀವು ಕುಂತ್ಕೊಳ್ಳಿ. ಲಕ್ಷ್ಮಿ ಅಕ್ಕಂಗೆ ನಾನು ಊಟ ಬಡ್ಸಕ್ಕೆ ಹೇಳ್ತೀನಿ. ಅವ್ವ, ನೀನ್ ನನ್ನ ಜೊತೆಗೆ ಬಾ. ಯಾಕೆ ಈಟೊಂದು ಗಾಬರಿ ಆಗಿದ್ಯಾ? ನಡಿ ನನ್ನ ಜೊತೆಗೆ, ನಡಿಯವ್ವ. ರೋಹಿತ್, ಹಸಿನಿ, ರೋಹಿತ್ ಅಲ್ಲಮ್ಮ? ಯಾವುದೋ ಕಾಲ್ ಬಂತು ಅಂತ ಟೆರಸ್ಗೆ ಹೋದ್ರು. ಕರೀಲ ಮಾವ? ಇಲ್ಲ ಇಲ್ಲ, ನಾನು ನೋಡ್ತೀನಿ ಬಿಡು. ರಿಷಿ ತಾರ ಜೊತೆ ಇದ್ದಾನೆ? ಹ್ಞೂ ಮಾವ, ಅತ್ತೆ ಜೊತೆ ಇದ್ದಾನೆ. ಓಕೆ. ಹಸಿನಿ, ಮನೆ ಕೆಲಸ ಎಲ್ಲ ನೀನು ಒಬ್ಬಳೇ ಮಾಡ್ತಿದ್ಯಾ? ಕಷ್ಟ ಆಗ್ತಿರ್ಬೇಕಲ್ವನಮ್ಮ? ಹಾಗೇನಿಲ್ಲ ಮಾವ, ರಚನಾ ರಿಷಿ ಇಬ್ಬರು ಹೆಲ್ಪ್ ಮಾಡ್ತಾರೆ. ಅತ್ತೆ ಹುಷಾರಾಗೋವರೆಗೂ ಅವ್ರ ಮನೆ ಜವಾಬ್ದಾರಿ ತಗೋಬಾರ್ದು ಅಂತ ರಿಷಿ ಹೇಳಿದ್ದಾನೆ. ರೋಹಿತ್ ಆಫೀಸ್ ಕೆಲಸಗಳನ್ನ ನೋಡ್ಕೋತಾ ಇದ್ದಾರೆ. ನಮಗೇನಾದ್ರು ಬೇಕು ಅಂದರೆ ನೀವಿದ್ದೀರಲ್ಲ ಮಾವ, ಏನೂ ತೊಂದರೆ ಇಲ್ಲ. ಹಸಿನಿ,
ನಾನು ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಮ್ಮ. ನಿನಗೆ ತಾರಾ ಬಗ್ಗೆ ಏನಾದರೂ ಅನುಮಾನ ಇದೆಯಾ? ಅನುಮಾನನಾ ಅಂದರೆ ಮಾವ? ಅಂದರೆ ತಾರಾ ನಾಟಕ ಮಾಡ್ತಾ ಇದ್ದಾಳೆ ಅಂತ ನಿನಗೇನಾದರೂ ಅನಿಸಿದ್ಯಾ ಅಂತ? ಛೇ ಇಲ್ಲ ಮಾವ, ನಾನು ಯಾಕೆ ಹಂಗೆ ಅಂದ್ಕೊಳ್ಳಿ? ಯಾಕೆ ಹಿಂಗೆ ಕೇಳ್ತೀರಾ? ಇಲ್ಲಮ್ಮ, ನೀನು ಹಾಗೆ ಅಂದ್ಕೊಂಡಿದ್ದೀಯ ಅಂತ ಹೇಳ್ತಾ ಇಲ್ಲ. ನನಗೇನೆ ತಾರಾ ಏನೋ ನಾಟಕ ಮಾಡ್ತಿದ್ದಾಳ ಅಂತ ಅನುಮಾನ ಬರ್ತಿದೆ. ನೀನು ಆಗಾಗ ಅವ್ಳ ರೂಮ್ಗೆ ಹೋಗಿ ಬಂದು ಮಾಡ್ತಿರ್ತೀಯ. ನಿನಗೇನಾದರೂ ಅನುಮಾನಾಸ್ಪದವಾಗಿ ಅನಿಸ್ ತಾರಾ ಆಂಟಿ ಮಾಡಿರೋ ಪ್ಲಾನಲ್ಲಿ ನಾನ್ ಜೊತೆಯಲ್ಲಿಲ್ಲ ಅಂದ್ರೆ ಹೇಗೆ? ಅದು ನಾನು ಅವ್ರ ಜೊತೆ ಸೇರ್ಕೊಂಡ್ರೆ ಅವ್ರಿಗೊಂದು ಎಕ್ಸ್ಟ್ರಾ ಸ್ಟ್ರೆಂಗ್ತ್ ಇದ್ದಂಗೆ. ಎಸ್, ಕೇಳ್ದೆ. ಎಲ್ಲಿ ಉತ್ತರ ಕೊಡು. ನಿಂಗಿ ರೇಕ್ಸ್ ಬೇಡ, ಸುಮ್ಮನೆ ಹೊರಟೋಗು. ಯಾಕನಿಕಾ, ನಿನ್ ರೂಮ್ ಬಾತ್ರೂಮಾಗ ನೀರ್ ಬರ್ತಾ ಇಲ್ವಾ? ವಾಟ್? ಅಲ್ಲ, ಈಟೊತ್ನಲ್ಲಿ ದಿಂಗ್ ಹುಡ್ಕಾಡ್ತಾ ಇದೆಯಲ್ಲ, ಯಾರ ರೂಮಿಗೆ ನುಗ್ಗೋಕ್ ಹೋಯ್ತಿದ್ಯಾ ಅಂತ ಕೇಳ್ದೆ. ನೋಡು, ನಾನು ಆಚೆ ಹೋಗ್ತಾ ಇದ್ದೀನಿ, ನೀನು ಹೋಗಿ ಬಿತ್ಕೋ. ಏನು ಆಚೆ ಹೋಯ್ತಿದ್ಯಾ? ಲೇ, ಸಮಯ ಏಟಾಯ್ತು ಅಂತ ಗೊತ್ತಾ ನಿಂಗೆ? 7 ಗಂಟೆ ಮ್ಯಾಕೆ ಆಚೆ ಹೋಗ್ಬಾರ್ದು ಅಂತ ಸರ್ಕಾರ ಹೇಳೈತಲ್ಲ, ನಿಂಗದ್ ಗೊತ್ತಿಲ್ವಾ? ನೀನ್ ಆಚೆ ಹೋಗಿ ಎಲ್ಲಾನ ಲಾಕಾಗ್ಬಿಟ್ರೆ ಆಮ್ಯಾಕೆ ಏನೇ ಗತಿ? ಪ್ಲೀಸ್, ನನ್ನನ್ನ ಹಿಡಿಯೋ ಧೈರ್ಯ ಯಾವನು ಮಾಡಿಲ್ಲ. ನಾನೇನು ನೋಡೋಕ್ಕೆ ಹಳ್ಳಿ ಗುಗ್ಗು ಥರ ಇದ್ದೀನಾ? ನೋಡಿದ್ರೆ ಗೊತ್ತಾಗತ್ತೆ ದೊಡ್ಡ ಮನೆ ಹುಡುಗಿ ಅಂತ. ಅನಿಕಾ, ಈ ಥರ ದಿಮಾಕ್ ಮಾಡ್ಕೊಂಡು ಆಚೆ ಹೋದವ್ರಿಗೆಲ್ಲ ಪೊಲೀಸ್ನವರು ಸರಿಯಾಗಿ ಬಿಸಿ ಮುಟ್ಸವ್ರೆ. ಅಯ್ಯೋ ಅನಿಷ್ಟ. ಏಯ್, ಏನೇ ಅಂದೆ? ಅನಿಕಾನೇ ಅಂದೆ, ನಿಂಗೇನ್ ಕೇಳಿಸ್ತು? ನೋಡನಿಕಾ, ನೀನ್ ಹಿಂಗೆ ದಿಮಾಕಲ್ಲಿ ಮಾಸ್ಕು ಹಾಕೊಳ್ದೆ ಆಚೆ ಹೋಗ್ಬಿಟ್ಟು ಕೊರೋನಾ ಪರನ ಎಲ್ಲ ಎಳ್ಕೊಂಡ್ ಬಂದ್ಬಿಡ್ಬೇಡ. ಸುಮ್ಕೆ ಆಮಿಕೊಂಡೋಗ್ ಮಲಿಕ. ನೀನ್ ನನಗೆ ಅಡ್ವೈಸ್ ಮಾಡಕ್ ಬರ್ಬೇಡ, ಸುಮ್ಮನೆ ಹೋಗು. ಇನ್ನೊಂದ್ ಹೆಜ್ಜೆ ನೀನೇನಾರ ಮುಂದೆ ಇಟ್ರೆ ನಾನು ಹೋಗಿ ಚಂದ್ರು ಮಾವನ್ ಕರಿತೀನಿ. ಏನ? ಚಂದ್ರು ಮಾವನ? ಹೌದು, ಸರೋಜಕ್ಕನ್ ಗಂಡ ಅನ್ಮ್ಯಾಕೆ ನನಗ್ ಮಾವನೇ ಅಲ್ವಾ. ನೋಡನಿಕಾ, ನಾನು ಇವಾಗ ಇದೇ ಫ್ಯಾಮಿಲಿ. ನಿಂಗಿ,
ಆಟ ಆಡ್ಬೇಡ, ಸುಮ್ಮನೆ ದಾರಿ ಬಿಡು. ಹೌದಾ, ನಿಂಗೆ ಮಾಡ್ತೀನಿ ತಾಳು. ಚಂದ್ರು ಮಾವ, ನಾನು ಕೂಗ್ಬಾರ್ದು ಅಂತಿದ್ರೆ ಸುಮ್ಕೆ ರೂಮ್ಗೆ ಹೋಗಿ ಮಲಿಕ. ಇವಳ ಹತ್ರ ಸಿಕ್ಕಾಕೊಂಡು ಪ್ಲಾನ್ ಎಲ್ಲ ಸ್ಪಾಯ್ಲ್ ಆಯ್ತಲ್ಲ. ನಾನು ಹೋದ್ಮ್ಯಾಕೆ ಎಸ್ಕೇಪ್ ಅಂತೆಲ್ಲ ಅನ್ಕೋಬೇಡ. ನನ್ನ ರೂಮಿಂದ ಆಚೆ ಕಾಣ್ತೈತೆ. ನೀನೇನಾನ ಹೊರಗೆ ಹೋಗೋದು ನನಗೆ ಕಾಣ್ತೋ, ಇಮಿಡಿಯೇಟ್ ಆಗಿ ಚಂದ್ರು ಮಾವಂಗೆ ಫೋನ್ ಮಾಡಿ ಎಬ್ಬಿಸ್ಬಿಡ್ತೀನಿ. ಹುಷಾರ್. ಗೌರಿ, ಎಲ್ಲಿಗೆ ಹೋಗ್ತಾ ಇದೆಯಾ? ಬಂದೆ ರೀ. ಕಮಲಿ, ಕಮಲಿ, ಕಮಲಿ. ಅವ್ವ, ನೀ ಇನ್ನ ಮಲಿಕೊಂಡಿಲ್ವಾ? ಕಮಲಿ, ನೀನು ಜ್ವಾಪಾನಾಗಿರು. ಜ್ವಾಪಾನಾಗಿರುನಾ? ಅವ್ವ, ನಾನು ಒಳಿಕೆ ಇದೀನಲ್ಲವ. ನಾನು ಹೇಳೋದ್ ಕೆಲವ ನೀನು ಪ್ರಶ್ನೆ ಮಾಡಬೇಡ, ಸರಿಯಾಗಿ ಕೇಳಿಸ್ಕೊ. ನೋಡು, ಭದ್ರವಾಗಿ ಚಿಲ್ಕ ಹಾಕ್ಯೋ. ನಿಂಗಿನ್ನೂ ದಿಗ್ಲಾದ್ರೆ ನಮ್ಮ ಕೋಣೆಗೆ ಬಂದು ಮನಿಕೋ. ಅವ್ವ, ನನ್ಗೆ ದಿಗ್ಲು, ನನ್ನ ಜೊತೆ ನಿಂಗಿನೂ ಅವಳಲ್ಲ. ಹಂಗಲ್ಲ ಕಮಲಿ, ನೋಡು. ಗೌರಿ, ಹೇಳಿದ ವಿಷಯನ ಎಷ್ಟು ಸರಿ ಅಂತ ಹೇಳ್ತೀಯ ಕಮಲಿಗೆ? ಅವಳು ಜೋಪಾನವಾಗಿದ್ದಾಳೆ. ಬಾ ನೀನು ನನ್ನ ಜೊತೆ. ಕಮಲಿ, ನೀನು ಹೋಗಿ ಮಲ್ಕೋ ಅಮ್ಮ. ಅಲ್ಲ ಕಣ್ರಿ, ಅವಳು ನಮ್ಮ ಕೋಣೆಗೆ ಬಂದು ಮನೆ ಕಳ್ಳಿ. ನೀನು ಯಾಕೋ ಅತಿಯಾಗಿ ಆಡ್ತಾ ಇದೆಯಾ? ಕಮಲಿ ಏನು ಚಿಕ್ಕವಳ, ಅವಳಿಗೇನು ಆಗಲ್ಲ. ತಲೆ ಕೆಡಿಸ್ಕೊಳ್ಳೋದಲ್ಲ ರೀ, ತಲೆನೇ ಸಿಡಿದೋಗೈತೆ ಅನ್ನಷ್ಟು ಗಾಬರಿ ಆಯ್ತೈತೆ. ಯಾಕಂದ್ರೆ ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿನಿ. ಮನೆಗೆ ಬಂದಿರೋ ಹೊಸ ವ್ಯಕ್ತಿ ಬಗ್ಗೆ ನಾನು ಕಮಲಿ ಬಗ್ಗೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ಬಿಟ್ರೆ ನಾನು ಯಾಕೆ ಅವನ ಬಗ್ಗೆ ಭಯ ಪಡ್ಬೇಕು ಅಂತ ಕಾರಣನೂ ನಿಮಗೆ ಕೊಡ್ಬೇಕಾಗ್ತದೆ.